ಐಶ್ವರ್ಯ ಗೌಡ ವಂಚನೆ ಕೇಸ್ನಲ್ಲಿ ಡಿಕೆ ಸುರೇಶ್ಗೆ ಇಡಿ ಸಮನ್ಸ್ ಕೊಟ್ಟಿದೆ. ಇಡಿ ಸಮನ್ಸ್ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಹ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇಡಿ ಅವರು ನೋಟಿಸ್ ಕೊಡೋಕೆ ಬಂದಿದ್ರು ಅಂತ ನನಗೆ ವಿಷಯ ತಿಳಿತು. ನೋಟಿಸ್ ಅನ್ನ ರಿಸೀವ್ ಮಾಡುವಂತೆ ನಾನೇ ಕೂಡ ಹೇಳಿದ್ದೀನಿ. ಮನೆಗೆ ನೋಟಿಸ್ ಅಂಟಿಸಿದ್ದೀನಿ ಅಂದಿದ್ರಂತೆ. ಸೊ ಈಗ ಗುರುವಾರಕ್ಕೆ ವಿಚಾರಣೆಗೆ ಬರುವಂತೆ ಹೇಳಿದ್ದಾರೆ. ನಾನು ನೋಟಿಸ್ ಸ್ವೀಕಾರ ಮಾಡೋಕೆ ಹೇಳಿದೆ, ಅದರಂತೆ ಸ್ವೀಕಾರ ಮಾಡಿದ್ದಾರೆ. ನಾವು ಕಾನೂನಿಗೆ ಯಾವಾಗಲೂ ಕೂಡ ಗೌರವನ ಕೊಡ್ತೀವಿ. ಮೋಸದ ವಿರುದ್ಧವಾಗಿ ನಾವು ಯಾವಾಗಲೂ ಹೋರಾಟವನ್ನ ನಡೆಸ್ತೀವಿ. ಹೆಸರು ಮಿಸ್ಯೂಸ್ ಆಗಿದೆ ಅಂತ ಡಿಕೆ ಸುರೇಶ್ ದೂರನ್ನ ಸಹ ಕೊಟ್ಟಿದ್ರು. ಹೀಗಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಯಾರೋ ನಮ್ಮ ಹೆಸರನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಪೊಲೀಸ್ ಅವ್ರಿಗೆ ಕಂಪ್ಲೇಂಟು ಫೈಲ್ ಮಾಡಿದ್ದಾರೆ. ನಮ್ಮ ಬ್ರದರು ಇಡಿಗೆ ಏನು ಬೇಕಾದ್ರೂ ಹೋಗಿ ಕೋಆಪ್ರೇಟ್ ಮಾಡ್ತಾರೆ, ಸ್ಟೇಟ್ಮೆಂಟ್ ಏನು ಬೇಕಾದ್ರೂ ಕೊಟ್ಬಿಟ್ಟು ಸಹಕಾರ ಕೊಟ್ಬಿಟ್ಟು ಬರ್ತಾರೆ. ನಮಗೆ ಇಂಥ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೆಯೋರು, ಮೋಸ ಮಾಡೋರು, ನನಗೂ 3-4 ಜನ ಯಾರು ಮೋಸ ಆಗಿದ್ದಾರೆ ಅವರೆಲ್ಲ ಬಂದು ಹೇಳಿದ್ದಾರೆ. ಈ ರೀತಿ ನಿಮ್ಮ ಹೆಸರುಗಳೆಲ್ಲ ಹೇಳ್ಕೊಂಡು ನಿಮ್ಮ ತಂಗಿ ಅಂತ ಹೇಳ್ಕೊಂಡು ಈ ಥರ ನಮಗೆ ಮೋಸ ಆಗಿದೆ ಅಂತ ಬಂದು ನನಗೂ ಕೂಡ ಹೇಳಿದ್ದಾರೆ. ಅದು ಕೂಡ ಇನ್ವೆಸ್ಟಿಗೇಷನ್ ಕೂಡ ಮಾಡಿ ಅಂತ ಅಂದ್ಬಿಟ್ಟು ನಾವು ಕೂಡ ಹೇಳಿದ್ದೀವಿ. ಸೊ ಅದರಿಂದ ನಾವು ಇಡಿಗೆ ಏನು ಬೇಕಾದ್ರೂ ಕೋಆಪ್ರೇಟ್ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ವಿಚಾರಣೆಗೆ ಹಾಜರಾಗ್ತಾರೆ ತಮ್ಮವರು. ನಾನೇ ನಾವು ಗೌರವ ಕೊಡ್ತೀವಪ್ಪ. ಈ ದೇಶದ ಕಾನೂನಿಗೆ, ವಿಚಾರಣೆಗಳಿಗೆ, ಇಂಥ ಮೋಸ ಮಾಡೋಂಥ ವ್ಯಕ್ತಿಗಳ ವಿರುದ್ಧ ನಾವು ಸಹಕಾರ ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ನಾವು ಸಮಾಜಕ್ಕೆ, ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು, ಅದು ನಮ್ಮ ಕರ್ತವ್ಯ. ಆ ಕೆಲಸ ಡಿ ಕೆ ಸುರೇಶು ಮಾಡ್ತಾರೆ, ಡಿ ಕೆ ಶಿವಕುಮಾರು ಮಾಡ್ತಾರೆ. ನಾವೆಲ್ಲ ನಾವು ಕೋಆಪರೇಟ್ ಮಾಡ್ತೀವಿ. ರಾಜಕೀಯ ಷಡ್ಯಂತ್ರ ಏನಿದೆ ಸರ್? ಯಾಕೆಂದ್ರೆ ಐಟಿಇಡಿನ ದುರ್ಬಳಕೆ ಮಾಡ್ಕೊಂತಿದೆ. ಅದು ಆಯ್ತಪ್ಪ. ಕುಮಾರಸ್ವಾಮಿ ಅವರು ಮುಂದೆ ನಮ್ಮದೇ ಬಿಜೆಪಿ ಜೆಡಿಎಸ್ ಸರ್ಕಾರ. ಡಿಕೆ ಸುರೇಶ್ಗೆ ಬಂದ ಸಮನ್ಸ್ ಕುರಿತಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಟಿಸ್ ಕೊಡಲಿಕ್ಕೆ ಬಂದಿದ್ರು, ಆ ಕಾರಣಕ್ಕೆ ನನಗೆ ವಿಷಯ ತಿಳಿತು. ನೋಟಿಸ್ ಅನ್ನ ರಿಸೀವ್ ಮಾಡುವಂತೆ ಹೇಳಿದ್ದೀನಿ. ನಾವು ಕಾನೂನಿಗೆ ತಲೆಬಾಗ್ತೀವಿ. ಸೊ ಹಾಗಾಗಿ ವಿಚಾರಣೆ ಏನು ನಡೆಯುತ್ತೆ ಆ ವಿಚಾರಣೆನ ಫೇಸ್ ಮಾಡ್ತೀವಿ ಅಂತ ಕೂಡ ಡಿಕೆ ಶಿವಕುಮಾರ್ ಅವರು ಡಿಕೆ ಸುರೇಶ್ಗೆ ಬಂದಂತಹ ಸಮನ್ಸ್ ವಿಷಯವಾಗಿ ಪ್ರತಿಕ್ರಿಯಿಸಿದ್ದಾರೆ.